ಗುಡಿಬಂಡೆ ಪಟ್ಟಣದ ಕೆಪಿಎಸ್ ಶಾಲೆ ಆವರಣದಲ್ಲಿ ನಡೆದ ಮತದಾನ ಕೇಂದ್ರದಲ್ಲಿ ಬೆಳಿಗ್ಗೆ 9 ರಿಂದ ಸಂಜೆವರೆಗೆ ಬಿರುಸಿನ ಮತದಾನ ನಡೆದು 195 ಮಂದಿ ಮತದಾರರು ಪಾಲ್ಗೊಂಡು ಮತ ಚಲಾಯಿಸಿದರು. ಸಂಜೆ 4 ಗಂಟೆ ನಂತರ ನಡೆದ ಮತ ಎಣಿಕೆ ಪ್ರಕ್ರಿಯೆ 6 ಗಂಟೆಗೆ ಮುಗಿದು ಫಲಿತಾಂಶ ಪ್ರಕಟಿಸಿದಾಗ ಕೆವಿ ನಾರಾಯಣಸ್ವಾಮಿ ಬಣದಿಂದ ಕೆವಿ ನಾರಾಯಣಸ್ವಾಮಿ, ಮುನಿಕೃಷ್ಣ ಹಾಗೂ ರಾಜಶೇಖರ್ ಜಯಶೀಲರಾದರೆ ಬಾಲಾಜಿ ಬಣದಿಂದ ಬಾಲಾಜಿ ಗೆಲುವು ಸಾಧಿಸಿದರು. ಬಾಲಾಜಿ ಬಣದಿಂದ ಸ್ಪರ್ಧಿಸಿದ್ದ ಬಾಲಾಜಿ 121 ಮತ ಪಡೆದರೆ ಕೆವಿ ನಾರಾಯಣಸ್ವಾಮಿ 119, ಮುನಿಕೃಷ್ಣ 98, ಪಿಎನ್ ರಾಜಶೇಖರ್ 89 ಮತ ಪಡೆದು ಜಯಗಳಿಸಿದ್ದಾರೆ. ಎಂಬ 89 ಮತ, ಎನ್ ನಾಗಲಿಂಗಪ್ಪ 86 ಮತ, ಜಿ ನಾರಾಯಣಸ್ವಾಮಿ 81 ಮತ ಹಾಗೂ ಜಿವಿ ಮುರಳಿ 76 ಮತ ಪಡೆದು ಪರಾಭವಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ಎ ರವೀಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಲಿ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ, ತಮ್ಮ ಮೇಲೆ ಅನೇಕರು ಇಲ್ಲಸಲ್ಲದ ಆರೋಪ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದರು. ಎನ್ಪಿಎಸ್ ವಿರೋಧಿ ಎಂದು ಬಿಂಬಿಸಿದ್ದರು. ಆದರೂ ಶಿಕ್ಷಕರು ತಮ್ಮನ್ನು ಗೆಲ್ಲಿಸುವ ಮೂಲಕ ಎಲ್ಲ ಆರೋಪಗಳಿಗೂ ಉತ್ತರ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಶಾಲೆಗಳ ಶಿಕ್ಷಕರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.